ಶ್ರೀ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನ ಬಿತ್ತಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ನನ್ನ ಪೂಜೆ ಗುರುಗಳಾದಂಥ ಶ್ರೀ ಗುರು ಕರಿಬಸವೇಶ್ವರ ಮಹಾಸ್ವಾಮಿಗಳ ಪಾದಕ್ಕೆ ಹಣೆಮಣೆದು ಇವತ್ತಿನ ದಿವಸ ಒಂದು ಶ್ರೀ ಗುರು ಕರಿಬಸವೇಶ್ವರ ಮಹಾಸ್ವಾಮಿಯ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆಗಳು ಮತ್ತು ಕಾರ್ಯಕ್ರಮ ನಡೆಯುತ್ತವೆ. ಪ್ರತಿ ಅಮಾವಾಸ್ಯದಂದು ಸ್ವಾಮಿಗೆ ವಿಶೇಷ ರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕವನ್ನು ನೆರವೇರುತ್ತೆ. ಆದ ಕಾರಣ ಸರ್ವ ಭಕ್ತಾದಿಗಳು ಬಂದು ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪಾ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಅದೇ ರೀತಿ ಶ್ರೀ ಗುರು ಕರಿಬಸವೇಶ್ವರ ಮಹಾಸ್ವಾಮಿಯ ಪವಾಡಗಳು ಮತ್ತು ಅವನ ಒಂದು ದಿವ್ಯ ಆಶೀರ್ವಾದದಿಂದ ಬಂದಿರತಕ್ಕಂಥ ಭಕ್ತರಿಗೆ ಎಲ್ಲದನ್ನೇ ಒಳಿತನ್ನೇ ಮಾಡುತ್ತಾನೆ. ಯಾವುದೇ ಮಾಟ ಮಂತ್ರ ಆಗಲಿ, ಪೀಡೆ ಪಿಶಾಚಗಳಾಗಲಿ ಮತ್ತು ಗಾಳಿ ಸೋಕಿದ ನಾನಾ ರೀತಿಯ ತೊಂದರೆಗಳನ್ನು ಅನುಭವಿಸಿರ್ತಕ್ಕಂಥ ಎಲ್ಲ ಸಮಸ್ತ ನಾಗರಿಕರು, ಸಮಸ್ತ ಭಕ್ತಾದಿಗಳು ಬಂದು ಗುರುವಿನ ಆಶೀರ್ವಾದವನ್ನು ಪಡೆದು ಗುರುವಿನ ಆಶೀರ್ವಾದ ಮುಖಾಂತರ ಪೂಜೆಯಲ್ಲಿ ಪಾಲ್ಗೊಂಡು ಬಂದಿರತಕ್ಕಂಥ ಕಷ್ಟಗಳಾಗಲಿ, ದುಃಖ ರೋಗಗಳಾಗಲಿ, ರುಜಿನಗಳಾಗಲಿ, ಮಾಟ ಮಂತ್ರಾದಿ ಸಕಲ ದುಷ್ಟಶಕ್ತಿಗಳಿಂದ ಪೀಡಿತ ಬಾಧಿತೆಯಿಂದ ತೊಂದರೆಗಳು ಆಗ್ತಕ್ಕಂಥ ಎಲ್ಲ ಭಕ್ತಾದಿಗಳು ಗುರುವಿನ ಆಶೀರ್ವಾದವನ್ನು ಪಡೆದು ಸರ್ವ ರೋಗಕ್ಕೂ ಮದ್ದು ಅಂತ ಗುರುವಿನ ಆಶೀರ್ವಾದವನ್ನು ಪಡೆದು ಸರ್ವ ರೋಗವನ್ನು ನಿವಾರಣೆ ಮಾಡಿಕೊಂಡು ಹೋಗ್ತಾರೆ. ಅದೇ ರೀತಿ ಪ್ರತಿ ಸೋಮವಾರ ಅಜ್ಜನಿಗೆ ವಿಶೇಷ ಅಭಿಷೇಕ ಪೂಜೆಗಳು ಇರ್ತವೆ. ಪ್ರತಿ ಹುಣ್ಣಿಮೆಗೂ ಕೂಡ ವಿಶೇಷ ಪೂಜೆಗಳು ಇರ್ತವೆ. ಅದೇ ರೀತಿ ಪ್ರತಿ ಅಮಾವಾಸ್ಯೆಯೊಂದು ಸ್ವಾಮಿಗೆ ಬೆಳಗ್ಗೆ ಪೂಜೆ ಇರುತ್ತೆ. ಮಧ್ಯಾಹ್ನ ಪಲ್ಲಕ್ಕಿ ಉತ್ಸವ, ಮಹಾಮಂಗಳಾರತಿ. ಪ್ರತಿ ಅಮಾವಾಸ್ಯೆ ದಿನದಂದು ಸ್ವಾಮಿಯ ಪ್ರಸಾದ ಸೇವೆ ಇರುತ್ತೆ. ಅಮಾವಾಸ್ಯೆ ದಿನದಂದು ಸ್ವಾಮಿಗೆ ಸಾವಿರಾರು ಭಕ್ತಾದಿಗಳು, ಒಂದು 2,000ರಿಂದ 3,000 ಭಕ್ತಾದಿಗಳು ಸ್ವಾಮಿಯ ದರ್ಶನಕ್ಕೆ ಬಂದು ಸ್ವಾಮಿಯ ಕೃಪಾ ಆಶೀರ್ವಾದವನ್ನು ಪಡೆದುಕೊಂಡು ಅವರ ಕಷ್ಟಗಳಾಗಲಿ, ದುಃಖಗಳಾಗಲಿ, ಏನಾದರೂ ಮಾಟ ಮಂತ್ರಗಳಾಗಲಿ, ಪೀಡೆ ಪಿಶಾಚಿಗಳಾಗಲಿ ಮತ್ತು ರೋಗಗಳಿದ್ದರೂ ಕೂಡ ನಿವಾರಣೆ ಮಾಡಿಕೊಂಡು ಗುರುವಿನ ಆಶೀರ್ವಾದ ಪಡೆದುಕೊಂಡು ದರ್ಶನ ಪಡೆದುಕೊಂಡು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಾರೆ. ಅದೇ ರೀತಿ ಈ ಕರ್ನಾಟಕ ನಾಡಿನಾದ್ಯಂತ ಜಗತ್ತಿನಾಡಿದಂಥ ಭಕ್ತಾದಿಗಳು ಬಂದು ಗುರುವಿನ ಆಶೀರ್ವಾದ ಪಡೆದುಕೊಂಡು ತಮ್ಮ ಸರ್ವ ದುಃಖಗಳಾಗಲಿ, ರೋಗ ರುಜಿನಗಳಾಗಲಿ ಮತ್ತು ಅವರಿಗೆ ಬಂದಿರತಕ್ಕಂಥ ದುಷ್ಟಶಕ್ತಿಗಳು, ಬಾಧಿತೆಗಳು ಎಲ್ಲ ನಿವಾರಣೆ ಮಾಡಿಕೊಂಡು ಹೋಗುವ ಒಂದು ಸುವರ್ಣ ಅವಕಾಶ ಮತ್ತು ಒಂದು ಗುರುವಿನ ಆಶೀರ್ವಾದ ಪಡೆದುಕೊಳ್ಳುವ ಮುಖಾಂತರ ಎಲ್ಲ ರೋಗಕ್ಕೂ, ಎಲ್ಲ ಮಾಟ ಮಂತ್ರ ಮದ್ದುಗಳಿಗೂ ಒಂದು ಗುರುವಿನ ಅನುಗ್ರಹದಿಂದ ಎಲ್ಲವೂ ನಿವಾರಣೆ ಆಗ್ತದೆ. ಆದ ಕಾರಣ ಎಲ್ಲ ಭಕ್ತಾದಿಗಳು ಬಂದು ಗುರುವಿನ ಆಶೀರ್ವಾದ ಪಡೆದುಕೊಂಡು ಬಂದಿರತಕ್ಕಂಥ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಹೋಗಬೇಕು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಈ ನಾಡಿನ ಜನತೆಗೆ ವರುಣನ ಕೃಪೆಯಿಂದ ಪ್ರತಿ ವರ್ಷ ಕೂಡ ಉತ್ತಮವಾಗಿ ಮಳೆ ಬರಲಿ ಮತ್ತು ರೈತರ ಬೆಳೆಗಳು ಉತ್ತಮವಾಗಿ ಬರಲಿ ಅಂತಂದು ಆ ಗುರುವಿನ ಮುಖಾಂತರ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಈ ಕರಿಬಸವೇಶ್ವರ ಮಹಾಸ್ವಾಮಿಯ ಶಿವಮೊಗ್ಗ ನಗರದಲ್ಲಿ ಕಳೆದ ಒಂದು 30ರಿಂದ 35 ವರ್ಷಗಳು ನೆಲೆಸಿದ್ದಾರೆ. 30ರಿಂದ 35 ವರ್ಷಗಳು ನೆಲೆಸಿರತಕ್ಕಂಥ ಶ್ರೀ ಗುರು ಕರಿಬಸವೇಶ್ವರರು ಅನೇಕ ರೀತಿಯ ಪವಾಡಗಳನ್ನು ಮಾಡಿದ್ದಾರೆ. ಯಾರೇ ಪೀಡೆ ಪಿಶಾಚಿಗಳಾಗಲಿ ಮತ್ತು ದೇವ ಹಿಡಿದವರು ಬಂದು ಕೂಡ ಅವರ ಒಂದು ಕಾಯಿಲೆಗೆ ಒಂದು ನಿವಾರಣೆ ಮಾಡಿಕೊಂಡು ಹೋಗುವ ಒಂದು ಇತಿಹಾಸ ಇದೆ. ಅದೇ ರೀತಿ ಗುರುವಿನ ಆಶೀರ್ವಾದ ಪಡೆದುಕೊಂಡು ಅವರ ಸರ್ವ ರೋಗ ಆಗಲಿ, ಮಾಟ ಮಂತ್ರ ಮತ್ತು ಪೀಡೆ ಪಿಶಾಚಿಗಳು, ದೇವುಗಳನ್ನು ಮುಂತಾದಗಳ ಪೀಡಿತೆಯಿಂದ ಬಾಧಿತರಾಗಿ ಅವರ ಒಂದು ದುಃಖಗಳನ್ನು ನಿವಾರಣೆ ಮಾಡಿಕೊಂಡು ಹೋಗಿರ್ತಾರೆ. ಅದೇ ರೀತಿ ಸರ್ವ ಭಕ್ತಾದಿಗಳು, ನಾಡಿನ ಭಕ್ತಾದಿಗಳು ಈ ಗುರುವಿನ ದರ್ಶನವನ್ನು ಪಡೆದುಕೊಳ್ಳಿ ಶಿವಮೊಗ್ಗ ನಗರದಲ್ಲಿ ಕೋಟೆ ರಸ್ತೆ ತುಂಗಾ ಕ್ಷೇತ್ರದ ದಡದಲ್ಲಿ ಇರತಕ್ಕಂಥ ಶ್ರೀ ಗುರು ಕರಿಬಸವೇಶ್ವರ ಮಹಾಸ್ವಾಮಿ ಕೃಪಾ ಆಶೀರ್ವಾದದಿಂದ ಬಂದ ಭಕ್ತಾದಿಗಳ ಒಂದು ಕಷ್ಟಗಳನ್ನು ನಿವಾರಣೆ ಮಾಡಿ ಅವರಿಗೆ ಸುಖ, ಶಾಂತಿ, ನೆಮ್ಮದಿ ಕೂಡ ಮತ್ತು ಹರಮುನಿದರು ಗುರು ಕಾಯುನೆಂಬಂತೆ ಏನೇ ಒಂದು ಕಷ್ಟಗಳಾಗಲಿ, ದುಃಖಗಳಲ್ಲಿ ಬಂದು ಗುರುವಿನ ಮುಂದೆ ಪ್ರಾರ್ಥನೆ ಮಾಡಿಕೊಂಡರೆ ಅವರ ಕಷ್ಟಗಳು, ದುಃಖಗಳು, ರೋಗ ರುಜಿನಗಳು ನಿವಾರಣೆ ಮಾಡ್ತಾನೆ. ಅದೇ ರೀತಿ ಯಾರಿಗೆ ಸಂತಾನ ಇರುವುದಿಲ್ಲ ಅವರಿಗೂ ಕೂಡ ಸಂತಾನ ಭಾಗ್ಯವನ್ನು ಕರುಣಿಸುತ್ತಾನೆ. ಅದೇ ರೀತಿ ಯಾರಿಗೆ ವಿವಾಹ ಇರೋದಿಲ್ಲ, ಮದುವೆ ಕಾರ್ಯಗಳು ಮತ್ತು ಶುಭ ಕಾರ್ಯಗಳು ಆಗ್ತಾ ಇರಲ್ಲ, ಅದು ಕೂಡ ಒಂದು ಗುರುವಿನ ಆಶೀರ್ವಾದ, ಒಂದು ಗುರುವಿನ ಪೂಜೆಯ ಮುಖಾಂತರ ಒಂದು ಅವರಿಗೆ ಕಲ್ಯಾಣ ಬಲ ಬರೋದಾಗಲಿ, ವಿವಾಹ ಕಾರ್ಯಗಳನ್ನು ಕೂಡ ನೆರವೇರಿಸಿಕೊಟ್ಟಾನೆ. ಅದೇ ರೀತಿ ಏನೇ ಕಷ್ಟ ಅಂತ ಬಂದರೂ ಕೂಡ ನಾನಿದ್ದೀನಿ ಎಂಬ ಒಂದು ವಾಕ್ಯವನ್ನು ಕೊಟ್ಟು ಅವರಿಗೆ ಒಂದು ಧೈರ್ಯ ತುಂಬಿ ಅವರಿಗೆ ಸ್ವಲ್ಪ ದಿನದಲ್ಲೇ ಅವರಿಗೆ ಒಂದು ಆಶೀರ್ವಾದ ಮುಖಾಂತರ ಅವರಿಗೆ ಬಂದಿರತಕ್ಕಂಥ ಕಷ್ಟಗಳಾಗಲಿ, ಏನೇ ಸಮಸ್ಯೆಗಳಿದ್ರೂ ನಿವಾರಣೆ ಮಾಡ್ತಕ್ಕಂಥ ನಮ್ಮ ಗುರು ಕರಿಬಸವೇಶ್ವರ ಸ್ವಾಮಿಗಳು ಅವರಿಗೆ ಆಶೀರ್ವಾದ ಮಾಡಿ ಸರ್ವ ರೋಗ ಕೂಡ ಎಲ್ಲವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇಲ್ಲಿ ದೇವಸ್ಥಾನದಲ್ಲಿ ಇತಿಹಾಸ ಇರುತ್ತೆ. ಅದೇ ರೀತಿ ಬಂದಿರತಕ್ಕಂಥ ಭಕ್ತಾದಿಗಳು ಕೂಡ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದೇವೆ. ಇನ್ನು ಅಭಿವೃದ್ಧಿ ಕಾರ್ಯ ಕೂಡ ನಡೀತಾ ಇದೆ. ಬಂದಿರತಕ್ಕಂಥ ಭಕ್ತಗಳಿಗೆ ಏನೂ ಸಮಸ್ಯೆ ಆಗದಂಗೆ ಏನಾದರೂ ಉಳಿದುಕೊಳ್ಳುವ ವ್ಯವಸ್ಥೆ ಇರುತ್ತೆ. ಅದೇ ರೀತಿ ಉಳಿದುಕೊಳ್ಳಲಿಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ಭಕ್ತಾದಿಗಳು ಸಹಕರಿಸಬೇಕಾಗಿ ಕೂಡ ಇದೇ ರೀತಿ ಕಳೆದುಕೊಳ್ಳುತ್ತೇವೆ.
ಇಡೀ ನಾಡಿನ ಸಮಸ್ತ ರೈತ ಬಾಂಧವರಿಗೂ ಕೂಡ ಮತ್ತು ನಾಗರಿಕರಿಗೆ ಒಂದು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಉತ್ತಮ ಬೆಳೆ ಧನ ಸಂಪಾದನೆಯನ್ನು ಕೊಡಲಿ ಅಂತಂದು ಆ ಭಗವಂತ ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ಕೊತ, ಅದೇ ರೀತಿ AI ನ್ಯೂಸ್ ಚಾನಲ್ ಕೂಡ 1 ವರ್ಷ ಪೂರ್ಣಗೊಂಡು 2ನೇ ವರ್ಷ ಭರದಿಂದ ಸಾಗುತ್ತಿದೆ. ಎಲ್ಲ ನಾಗರಿಕರ ಒಂದು ಸಪೋರ್ಟು ಮತ್ತು ಒಂದು ಗುರುವಿನ ಆಶೀರ್ವಾದದಿಂದ ಇನ್ನೂ A1 ಒಳ್ಳೊಳ್ಳೆ ಸಂದೇಶಗಳು, ಒಳ್ಳೊಳ್ಳೆ ನ್ಯೂಸ್ಗಳನ್ನು, ಬಡವರ ಕಷ್ಟಗಳಾಗಲಿ, ಒಳ್ಳೆಯ ನ್ಯೂಸ್ ಚಾನಲ್ಗಳಾಗಲಿ ಒಳ್ಳೆಯ ಸುದ್ದಿಗಳನ್ನು ಕೊಡುತ್ತಾ ಮುನ್ನುಗ್ತದೆ. ಅದೇ ರೀತಿ ಇನ್ನೂ ಅನೇಕ ಅಭಿವೃದ್ಧಿ ಹೊಂದಲಿ ಅಂತಂದು ಆ ಗುರುವಿನಲ್ಲಿ ಕೇಳಿಕೊಳ್ಳುತ್ತಾ, ಅವರಿಗೂ ಕೂಡ AI ಸಂಸ್ಥೆಗೆ ಇನ್ನೂ ಉತ್ತರ ಅಭಿವೃದ್ಧಿ ಆಗಲಿ ಎಂದು ಶ್ರೀ ಗುರು ಕರಿಬಸವೇಶ್ವರಲ್ಲಿ ಅನಂತ ನಮಸ್ಕಾರಗಳೊಂದಿಗೆ ಕೇಳಿಕೊಳ್ಳುತ್ತದೆ.